त्रैलोक्य संपदालय समलेखन वितये सच्चिदानंद रूपाय शिवाय ब्रह्मणे नमः. ತ್ರಿಕಾಲವಂದರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ದಿಗ್ಗವಡಿ ಗ್ರಾಮದಲ್ಲಿ ಸದ್ಗುರು ಮಹಾಲಿಂಗೇಶ್ವರರ ಸಪ್ತಾಹ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವರು ಸರಳತೆಯ ಪರಮ ಪೂಜ್ಯರಾಗಿರ್ತಕ್ಕಂಥ ನೂತನ ಮಹಾಲಿಂಗೇಶ್ವರ ಸ್ವಾಮೀಜಿಯವರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಮಾತೃ ಹೃದಯಗಳು ಆತ್ಮೀಯ ಸಹೋದರ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ದೇವರು ಯಾದವಾಡಿಯವರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಂಗೀತ ಬಳಗಕ್ಕೂ ಹುಕ್ಕೇರಿ ತಾಲೂಕಿನಿಂದ ಆಗಮಿಸಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಹಾದಿಮನಿಯವರು ಶರಣೆಂದು ಎಲ್ಲ ಬಳಗಕ್ಕೂ ಸಂಗೀತ ಬಳಗಕ್ಕೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ವಿಷಯ ಧರ್ಮೋ ರಕ್ಷತಿ ರಕ್ಷಿತ ಪವಿತ್ರಾಣಾಯ ಸಾಧುನಾಂ ವಿನಾಶಯಾಚ ದುಷ್ಕೃತ್ಯಾಂ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳ್ತದೆ, ಯಾವಾಗ ಈ ಜಗತ್ತಿನೊಳಗೆ ಅನ್ಯಾಯ ಅಧರ್ಮ ಮೋಸ್ತನ ಭ್ರಷ್ಟತೆ ತುಂಬಿ ತುಳುಕುತ್ತದ ಅವಾಗ ಒಂದು ಯಾವ್ದಾದ್ರು ರೂಪದೊಳಗೆ ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತದ್ದು. ಹಂಗಾದ್ರೆ ಈ ಮಣ್ಣಿನೊಳಗೆ ಈ ನಾಡಿನೊಳಗೆ ಈ ಜಗತ್ತಿನೊಳಗೆ ಅನ್ಯಾಯ ಅಧರ್ಮ ಆದಾಗ ಧರ್ಮ ಅಧಪತನಕ್ಕೆ ಹೋಗುವಾಗ ಯಾರು ಹುಟ್ಟಿ ಬಂದರು ಅಂತಂದ್ರೆ ಈ ನಾಡಿನೊಳಗೆ ಶ್ರೀರಾಮಚಂದ್ರ ಪ್ರಭುಗಳು ಹುಟ್ಟಿ ಬಂದಿರತಕ್ಕಂಥದ್ದು. ಆಯಾವ ಭಾಗಗಳು ಈ ಭಾಗದೊಳಗೆ ಸದ್ಗುರು ಮಹಾಲಿಂಗೇಶ್ವರ ಹುಟ್ಟಿದ್ರ, ಅತನಿ ಭಾಗದೊಳಗೆ ಅತನಿ ಶಿವಗಳು ಹುಟ್ಟಿ ಬಂದ್ರು, ಹಾರುಗಿರಿಯೊಳಗೆ ದೇವರು ಕೊಂಡಜ್ಜ, ಮುಗಳ ಕೊಡದೊಳಗೆ ಯಲ್ಲಾಲಿಂಗಪ್ಪವರು ಹುಬ್ಬಳ್ಳಿ ಭಾಗದೊಳಗೆ ಸಿದ್ದಾರೂಢ. ಆಯಾವ ಭಾಗದೊಳಗೆ ಆ ಪ್ರದೇಶದೊಳಗೆ ಜ್ಞಾನಿಗಳು ಹುಟ್ಟಿ ಹೆಂಗ ಆಗಿತ್ತು ಅಂದ್ರೆ ಜ್ಞಾನಿಯಾಚಿನ ಶರೀರ ಮಿಥ್ಯವೇನಿರ್ಬೇಕಾ ಜೇತೆ ಪಡೆ ತಿಳಿಸಿ ಸಾರ ಪುಣ್ಯ ಭೂಮಿ. ಬಹಳ ಜನ ಮಹಾತ್ಮರಿ ನಾಡಿಗಳು ಧರ್ಮ ಅಂತಂದ್ರೆ ಏನು ಬಹಳ ವ್ಯಾಖ್ಯಾನ ಕೊಡಬೇಕಾಗಿಲ್ಲ. ಬಸವಣ್ಣವ್ರು ಒಂದು ಘಟನೆ ನೆನಪು ಮಾಡಿಕೊಂಡ್ರೆ ಸಾಕು. ನದಿ ಒಳಗೆ ನೀರು ಕುಡಿಲಿಕ್ಕೆ ಹೋಗಿರ್ತಾರ, ಬೊಗಸಿಯನ್ನ ಮಾಡಿ ನೀರು ಕುಡಿಯುವಾಗ ಚೇಳ ಬಂದು ಅಂಗೈಗೆ ಕಡಿತಿರ್ತದ. ಪ್ರತಿ ಸಾರಿ ಕಡದಾಗ ಒಂದು ಚೇಳ ಈ ಕಡೆ ಬಿಟ್ಟು ನೀರು ಕುಡಿತಿರ್ತಾರ. ಅವರ ಶಿಷ್ಯಗಳನ್ನ ಕೇಳ್ತದೆಪ್ಪ, ಚೇಳ ಕಡಿಲಿಕ್ಕತ್ತದಲ್ರಿ, ಈ ಕಡೆ ಸರಿಸ್ಬಿಡ್ರಿ, ಕೊಂದ ಹಾಕ್ತಿವ್ರಿ ಅಂತ ಹೇಳಿದ್ರು. ಅವಾಗ ಬಸವಣ್ಣವ್ರು ಹೇಳ್ತಾರ, ಭಗವಂತ ಎಲ್ಲರಿಗೆ ಒಂದೊಂದು ಧರ್ಮವನ್ನ ಕೊಟ್ಟಾನಪ್ಪ. ಚೇಳಿಗೆ ಯಾವ ಧರ್ಮ ಕೊಟ್ಟ ಅಂದ್ರೆ ಯಾರೇ ಮುಟ್ಟಿದ್ರ ಕೊಲ್ಲಿಕ್ ಬಂದ್ರ ಕಡದು ಜೀವನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕಡಿಯೋ ಧರ್ಮ ಕೊಟ್ಟಾನ. ಮಾನವ ನಮಗೆ ಯಾವ ಧರ್ಮ ಕೊಟ್ಟಾನ ಅಂದ್ರೆ ಕಡದಂತವ್ರ ರಕ್ಷಣೆ ಮಾಡಿ ಬಿಡುವಂತ ಧರ್ಮ ಕೊಟ್ಟಾನಪ್ಪ. ಇದು ಬಸವ ಧರ್ಮ. 12ನೇ ಶತಮಾನದ ಕಲ್ಯಾಣದ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ತ ಮಾಡಿ ದಾರಿ ಮಧ್ಯದೊಳಗೆ ಎಸೆದು ಬಿಟ್ಟಿದ್ರು. ಅರೆ ಪ್ರಜ್ಞಾವಸ್ಥೆಯೊಳಗಿದ್ದ ಒಬ್ಬ ವ್ಯಕ್ತಿ ಬಂದು ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರಲಿಲ್ಲ. ಆದ್ರೆ ಅವನ ಬಯೊಳಗೆ ಬರ್ತಾ ಇತ್ತು ಬಸವ ಬಸವ ಬಸವಣ್ಣ ಅಂತ ಹೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ಅರೇ ಪ್ರಜ್ಞಾವಸ್ಥೆಯೊಳಗದಿಯಪ್ಪ, ನಾನೇ ಮುಟ್ಟೀನಿ, ನಾನೇ ಬಸವಣ್ಣ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗ ಧರ್ಮದಿಂದ ಬಿದ್ದಂತವ್ರಿಗೆ ಎತ್ತುವಂತವ್ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ, ಬಸವ ಅಂತೀನಿ ಅಂತ. ಧರ್ಮ ಅಂದ್ರೆ ಏನು? ಗ್ರಂಥದೊಳಗೆ ಇರ್ತಕ್ಕಂಥ ವ್ಯಾಖ್ಯಾನ ಅಲ್ಲ. ನಾವು ಬದುಕುವಂತ ಜೀವನದೊಳಗೆ ಧರ್ಮ ಅದ, ನಾವು ನಡೆಯುವಂತ ದಾರಿ ಒಳಗೆ ಧರ್ಮ ಅದ, ಮಾತಾಡುವಂತ ಮಾತಿನೊಳಗೆ ಧರ್ಮ ಅದ. ಮಾತಾಡಂಗಿಲ್ಲ ಹಳ್ಳಿ ಒಳಗೆ ಏನಾರ ಕೆಟ್ಟ ಮಾತಾಡಕತ್ತೀವಿ ಅಂದ್ರೆ ಧರ್ಮ ಹಿಡಿದು ಮಾತಾಡುದು, ಧರ್ಮದಿಂದ ಮಾತಾಡುದು. ಧರ್ಮ ಅಂದ್ರೆ ಏನು? ಸತ್ಯ ಮಾತನಾಡೋದು ಧರ್ಮ. ಮತ್ತೊಬ್ಬರ ಕಣ್ಣೊಳಗೆ ಕಣ್ಣೀರೇ ಬರೆಸ್ದಂಗ ಬದುಕೋದ ಧರ್ಮದ. ಮತ್ತೊಬ್ಬರ ಅಸ್ತಿ ಮೋಸ ಮಾಡಿ ಹೊಡಿದೇ ಇರೋದ ಧರ್ಮದ. ಅದಕ್ಕ ಮಹಾತ್ಮರ ಬಿದ್ದು ಹೋಗುವ ಶರೀರ, ಮಣ್ಣೊಳಗ ಮಣ್ಣಾಗಿ ಹೋಗುವ
ಮಣ್ಣಿನೊಳಗೆ ಸೋರಿ ಹೋಗುವ ಶರೀರ, ಒಂದಿನ ಎದ್ದು ಹೋಗುವ ಶರೀರದ ಧರ್ಮದಿಂದ ಬದುಕಬೇಕು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಯಾರು ಕೇಳಿದ್ರು, ಯಪ್ಪ ದೇಶದ್ರೋಹಿ ಅಂದ್ರೆ ಯಾರ, ಧರ್ಮದ್ರೋಹಿ ಅಂದ್ರೆ ಯಾರ ಅಂತಂದಾಗ ಸ್ವಾಮಿ ವಿವೇಕಾನಂದರು ಉದ್ಧಾರ ತೆಗಿತಾರ. ಯಾರ ಒಂದು ಓಣಿ ಒಳಗ ಊರೊಳಗ ಎಲ್ಲರೂ ಹಸಿವಿನಿಂದ ನರಳುತ್ತಾ ಇರ್ತಾರಲ್ಲಪ್ಪ, ಅವೊಬ್ಬ ಶ್ರೀಮಂತಾಗಿ ಹೊಟ್ಟೆ ತುಂಬಾ ಮೃಷ್ಟಾನ್ನ ಊಟ ಮಾಡ್ತಾ ಇತ್ತಂದ್ರ ಈ ದೇಶದ ನಿಜವಾದ ದೇಶದ್ರೋಹಿ ಅವನಪ್ಪ, ನಿಜವಾದ ಧರ್ಮದ್ರೋಹಿ ಅವನ ಅಂತ ಹೇಳ್ತಾರೆ. ಹಂಚ್ಕೊಂಡು ತಿನ್ನುವುದು ಧರ್ಮ. ಧರ್ಮ ಇವತ್ತು ಬಹಳ ಜನ ಹೇಳ್ತಿರ್ತಾರೆ, ನೋಡ್ಬೇಕು ನೀವು. ದೇವರಂದ್ರ ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ಗಳಿಗೆ ಇರತಕ್ಕಂತ ಮೂರ್ತಿಗಳಿಗೆ ದೇವರಂದಿಲ್ಲ. ಮಹಾತ್ಮರು ವ್ಯಾಖ್ಯಾನವನ್ನು ಕೊಡ್ತಾರೆ ಬಹಳ ಸರಳವಾಗಿ. ಅತನಿ ಮುರುಗೇಂದ್ರ ಶಿವಗಳು ಹೇಳ್ತಾರ, ನಿನ್ನ ನಡೆ ನುಡಿ ಎರಡು ಒಂದಾಗಿರ್ತಾರ, ಇದ ಜನ್ಮ ಕಡಿ ಅಂತ ಹೇಳ್ತಾರ. ಅದನ್ನ ಧಾರವಾಡ ಜಿಲ್ಲೆಯ ನವಲಗುಂದದ ನಾಗಲಿಂಗಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಅವ್ರು ಹೇಳ್ತಾರ ನಿರ್ಮಲವಾದದ್ದ ಮಡಿ, ಉಳಿದದ್ದೆಲ್ಲ ಕಾಲ್ಮಡಿ ಅಂತ. ಅದನ್ನ ಉಬ್ಬಳ್ಳಿ ಸಿದ್ಧಾರೂಢ ಎಷ್ಟು ಚಂದ ಉದ್ಘಾಟನೆ ತೆಗಿತಾರಂದ್ರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ತತ್ವಮಸಿ ನೀನಾ ದೇವರದಿ ಅಂತ ಹೇಳ್ತಾರೆ. ಅದನ್ನ ಬಸವಣ್ಣವರು ಹೇಳ್ತಾರ ವಚನ ಸಾಹಿತ್ಯಗಳು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದಿಂದ ಮಾಡಿದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಕೇದಾರ ಮುಂತಾದ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರಿತು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದ್ರು. ಅದನ್ನ ಇಂಚಿಗರಿ ಅಧ್ಯಾತ್ಮ ಸಂಪ್ರದಾಯದ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರನ್ನ ತುಂಬಿದ ಸಭೆಗಳು ಯಾರು ಕೇಳುತ್ತಾರ, ಯಪ್ಪ ದೇವರಂದ್ರೆ ಯಾರಿಗೆ ಕರಿತೀರಿ ಅಂತ ಅವ್ರು ಹೇಳಿದ್ರು, ನೀವು ಯಾವ ಧರ್ಮದವರಲ್ಲ, ನೀವು ಯಾವ ಕುಲದವರಲ್ಲ, ಜಾತಿಯವರಲ್ಲ, ಗೋತ್ರದವರಲ್ಲ, ಸೂತ್ರದವರಲ್ಲ, ನೀವು ಹೆಣ್ಣು ಅಲ್ಲ, ನೀವು ಗಂಡು ಅಲ್ಲ, ತಾವೆಲ್ಲರೂ ಕೂಡ ಶುದ್ಧ ಚೈತನ್ಯ ಆತ್ಮ ಸ್ವರೂಪದವರಿದ್ದೀರಿ. ಮಣ್ಣು ಬಿಟ್ಟು ಹೆಂಗ ಮಡಿಕೆ ಮಾಡ್ಲಿಕ್ಕೆ ಬರೋದಿಲ್ಲೋ, ನಿಮ್ಮನ್ನು ಬಿಟ್ಟು ದೇವರಲ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಳಗ ದೇವರನ್ನ ನೀವೆಲ್ಲ ದೇವರಾಗಿ ಹೋಗ್ತೀರಿ. ಬಹಳ ಸರಳವಾಗಿ ವ್ಯಾಖ್ಯಾನವನ್ನ ಕೊಟ್ಟಾರ. ನಾ ಈ ಸಂದರ್ಭದ ವೇದಿಕೆ ಮ್ಯಾಗ ದೇವರಂತಕ್ಕಂತ ಪರಿಕಲ್ಪನೆಯನ್ನ ಯಾಕೆ ನೆನಪು ಮಾಡ್ಕೊನಿ ಅಂತಂದ್ರ, ನಾವೆಲ್ಲ ದೇವರದೀವಿ ಅಂತಂದಾಗ ಧರ್ಮದಿಂದ ಬದುಕಬೇಕಲ್ಲ. ಅದಕ್ಕ ಮಹಾತ್ಮರೊಂದು ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾರ. ಬಬಲಾದಿ ಸದಾಶಿವಮೂರ್ತಿ ಅಂತೇಳಿ ಕಾಲಜ್ಞಾನ ಎಷ್ಟ ವಿಶೇಷವಾಗಿ ಬರದಾನಂದ್ರ, ವಿದ್ಯಾವಂತಿಯರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ರೋಕ್ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಭವಯತ್ಸರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಅಂತಿರೋ ಮಕ್ಕಳಿರ ಅಂತ ಹೇಳ್ತದ. ಷಟಸ್ಥಲ ಜ್ಞಾನಿ ಉಳುವಿ ಚೆನ್ನ ಬಸವನವರು ಒಂದು ಕಾಲಜ್ಞಾನ ಬರೀತಾರ. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾರ. ಸದ್ಗುರು ಮಹಾಲಿಂಗೇಶ್ವರ ಗುರುಜಿಯವರ ಆಶೀರ್ವಾದದಿಂದ, ಮಹಾತ್ಮರ ಆಶೀರ್ವಾದದಿಂದ ಕೋವಿಡ್ ಒಳಗ ನಿಮಗ ನಮಗ ಏನು ಆಗಲ್ಲ, ಜೀವಂತದವರ ನಾವೆಲ್ಲ ಗಟ್ಟಿ ಕಾಳದೀವಿ. ಮತ್ತ ಗಟ್ಟಿ ಕಾಳದೀವಿ ಅಂತೇಳಿ ಏನು ಬಿಡಬೇಕು ನಾವೆಲ್ಲ? ಗದಿಗೆ ಹನಿ ಹಚ್ಚಿ, ಉದ್ಬತ್ತಿ ಹಚ್ಚಿ, ಕರ್ಪೂರ ಹಚ್ಚಿ, ಕಾಯಿ ಹಚ್ಚಿ ಏನು ಬೇಡಬೇಕು ತಾಯಿ? ದಿಗ್ಗೇವಾಡಿ ಗ್ರಾಮದೊಳಗಿರ್ತಕ್ಕಂಥ ಎಲ್ಲಾ ಜನರ ಕಣ್ಣೀರು ಒರೆಸಪ್ಪ ಅಂತ ಬೇಡಬೇಕಾಗ್ಯದ. ಕನ್ನಡ ನಾಡಿನೊಳಗೆ ಧರ್ಮಾತೀತ, ಪಕ್ಷಾತೀತ, ಜಾತ್ಯಾತೀತವಾಗಿ ಎಲ್ಲಾ ಜನ ಆನಂದವಾಗಿರುವಂಗ ಮಾಡಪ್ಪ ಅಂತೇಳಿ ಮಾಲಿಂಗೇಶ್ವರ ಗದಿಗೆ ಬೇಡಬೇಕಾಗ್ಯದ. ಆದ್ರ ನಾವೇನ್ ಬೇಡಕಂತೀವಿ? ಬಹಳ ದೂರಿಂದ ಇದೇ ನಿಮ್ಮ ರಾಯಬಾಗ್ ತಾಲೂಕಿನೊಳಗ ಕನ್ನಡ ಅಂತ ಊರು ಕೇಳಿರ ಸರ? ಕೇಳಿರ್ತಾಯಿ? ಜೋರ್ ಹೇಳಲ್ಲ ಸರ್, ಪ್ರಸಾದ ಐತಲ್ಲ, ಆಮೇಲೆ ಸ್ವಲ್ಪ ಜೋರ್ಲೆ ಮಾತಾಡ್ಬೇಕು, ಶ್ರವಣ ಇರಬೇಕು. ಇಲ್ಲೇ ಕನ್ನಡ ಅಂತ ಒಂದು ಊರಲ್ಲ, ನಿಮ್ಮ ಮನೆಗೆ ಮಾಲಿಂಗೇಶ್ವರ ಅಂತ ಹೇಳಿ ಗುರುಗಳ ಸಮಾಧಿ ಐತಲ್ಲ, ಹಂಗ ಕನ್ನಡದೊಳಗೆ ಹುಲಿಕಾಂತೇಶ್ವರ ಅಂತ ಒಂದು ದೇವಸ್ಥಾನ ಅದ. ಬರೀ ಒಂದು 20 ದಿನದಿಂದ ಊರಿನ ಹಿರಿಯರೆಲ್ಲ ಕುಡಿ ಹುಂಡಿ ಹೊಡೆದಾರ. ಲಕ್ಷ ಲಕ್ಷ ಹಣ ಸಂಗ್ರಹ ಆಗ್ಯದ. ಒಂದು ಚೀಟಿ ಬಂದವ, ಒಬ್ಬ ತಾಯಿ ಚೀಟಿ ಬರಲ್ಲ. ಏನು ಬರಲ್ಲ ಅಂದ್ರ, ಹುಲಿಕಾಂತೇಶ್ವರ ಮುಂದಿನ ವರ್ಷ ಜಾತ್ರೆಗೆ ಬಂದಾಗ 1000 ನೋಟಿನ ಕಂತೆ ಹಾಕ್ತೀನಿ, ದೀಡ್ ನಮಸ್ಕಾರ ಹಾಕ್ತೀನಿ,
ಏನು ಬೇಕಾದ ಕಠಿಣ ಭಕ್ತಿ ಮಾಡ್ತೀನಿ, ಅದರ ಮುಂದಿನ ವರ್ಷ ಜಾತ್ರೆಗೆ ಬರೋದ್ರಾಗ ಹುಲಿಕಾಂತೇಶ್ವರ ಏನ್ ಆಶೀರ್ವಾದ ಮಾಡಬೇಕಂತಂದ್ರ ನಮ್ಮ ಅತ್ತಿ ಮಾವ ಬಾಳ ಕಾಡ್ಲಿಕ್ಕಂತಾರ ಸಾಯುವಂತ ಆಶೀರ್ವಾದ ಮಾಡ. ಬುದ್ಧಿ ಬಾಳ ನಗ ಕಟ್ಟಾರ ಕುರಿ ಅದ ಐತನಂತಿದ್ದ ಹಂಗೇನಿಲ್ಲಲ್ರಿ. ದೇವರಲ್ಲಿ ನಾವೆಲ್ಲ ದೈವತ್ವದಿಂದ ಬದುಕಬೇಕು. ಆಯುಷ್ಯದ ಬಹಳ ಇಲ್ಲ, 10-15 ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಕಾಯಕ್ಕೆ ಹೋಯ್ತು 100 ವರ್ಷ. ಎಲ್ಲದರಿ ಹುಬ್ಬಳ್ಳಿ ಸಿದ್ದಾರೂಢರಿಗೆ ಪುರಾಣ ಮಾಡುವಾಗ ನೀನಾ ದೇವರದೆಯಪ್ಪ, ನೀ ದೇವರಾಗ್ತಿ, ನೀ ದೇವರದೆ ಅಂತ ಒತ್ತಿ 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 ಹೇಳುವಾಗ ಬೇದ ನಿಂತ. ಅಕ್ಷರ ಜ್ಞಾನ ಇರಲಿಲ್ಲ. ಸಿದ್ದಾರೂಢ ಪ್ರಶ್ನೆ ಮಾಡ್ತಾನೆ, ಯಪ್ಪ ದೇವರಂದ್ರಿ ನೀನಾ ದೇವರದೇ ಅಂತ ಹೇಳಿದ್ರಲ್ಲ, ನನಗ ಶಾಸ್ತ್ರ ಕೇಳಂಗಿಲ್ರಿ, ಅಕ್ಷರ ಜ್ಞಾನ ಇಲ್ಲ, ಪುರಾಣ ಕೇಳೋಂಗಿಲ್ಲ, ಆದ್ರ ನಾನಾ ದೇವರಂತ ನನಗ ಅನಿಸ್ಬೇಕಲ್ರಿ, ಅದ್ ಹೆಂಗ್ರಿ ಅಂತ ಬಹಳ ಸರಳದ ಅಂತ ಹೇಳಿದ್ರು ಸಿದ್ದಾರೂಢರು. ನಿನಗ ಅರ್ಥ ಆಗುವಾಗಿ ಬಿಡಿಸಿ ಹೇಳ್ತೀನಪ್ಪ. ನೀನು ಮನೆಗೆ ಹೋಗು, ಮನಿ ಜಗಲಿನಾಗ ಯಾವುದು ಪ್ರಾಣಿ ಪಕ್ಷಿ ಯಾವುದು ಇರ್ತೈತಲ್ಲ ಅದೇ ದೇವರು, ಅದನ್ನ ಪೂಜೆ ಮಾಡು. ಅದರ ಒಂದು ಮಾತು ಲಕ್ಷ್ಯ ಇಟ್ಟು ಕೇಳಿದ್ರು. ಏನು ಲಕ್ಷ್ಯ ಇಟ್ಟಂತಂದ್ರ ಜಗಲಿನಾಗ ಯಾವ್ದು ಪ್ರಾಣಿ ಪಕ್ಷಿ ಪೂಜೆ ಮಾಡ್ತೀಯಲ್ಲ ಅದಕ್ಕಿಂತ ಯಾವ್ದು ಶಕ್ತಿ ಹೆಚ್ಚಾಕುವಂತ ಹೋಗ್ತೈತೆ ಅದು ದೇವ್ರು. ಕೊನೆಗೆ ಗೊತ್ತಾಗ್ತದ ನೀನಾ ದೇವ್ರು ಅಂತಂದ್ರು. ಮನಿಗೆ ಹೋದ, ಕರ್ಮ ಧರ್ಮ ಸಂಯೋಗ ಏನಾಗಿತ್ತಂದ್ರ ಮನಿ ಜಗಲಿ ಮ್ಯಾಗ ಇಲಿ ಕುಂತಿತ್ತು. ಸಿದ್ದಾರೂಢರು ಹೇಳಿ ಕಳಿಸಿದ್ರಲ್ಲ, ಇಲಿಯನ್ನ ದೇವರ ಅಂತ ಪೂಜೆ ಮಾಡ್ಲಿಕ್ಕಂತ. ಬಹಳ ಸರಳ ಮಾತದ ತಾಯಿದ್ರಲ್ಲ, ಮಳಿ ಬರ್ಲಿ ಲಕ್ಷ ಕೊಡ್ಬೇಡ, ಬಿಡ್ರಿ ಬಿಡ್ರಿ. ಒಂದು ನಿಮ್ಗೆಲ್ಲ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಕೋವಿಡ್ ಬಹಳ ದೊಡ್ಡ ಜಗದ್ಗುರುವಲ್ಲಿ ಮಹಾತ್ಮಾದಿನಿ ದೊಡ್ಡ ಸ್ವಾಮೀಜಿಗಳಂದ್ರೂ ಬಿಟ್ಟಿಲ್ಲ, 1000 ಎಕರೆ ಭೂಮಿ ಅದಂದ್ರ ಬಿಟ್ಟಿಲ್ಲ, ಲಕ್ಷ ಲಕ್ಷ ಕೋಟಿ ಬ್ಯಾಂಕ್ನಾಗ ಹಣ ಇಟ್ಟಾನಂದ್ರ ಬಿಟ್ಟಿಲ್ಲ, ಬಹಳ ದೊಡ್ಡ ವ್ಯಕ್ತಿ ಅದಂದ್ರ ಭಗವಂತ ಬಿಟ್ಟಿಲ್ಲ, ಎಲ್ಲಾರನ್ನೂ ಕರ್ಕೊಂಡು ಹೋಗ್ಯಾನ. ನಿಮ್ಮನ್ನ ಯಾಕೆ ಬಿಟ್ಟಾದ್ರೆ ಈ ಭೂಮಿ ಮ್ಯಾಗ ಆಯುಷ್ಯ ಗಟ್ಟಿ ಕೊಟ್ಟದ್ರ ಸಾಧು ಸಂತರ ಸೇವಾ ಮಾಡೋ ಸಲುವಾಗಿ, ಗಡಿ ಒಳಗೆ ಕಾಯ್ತಿರ್ತಕ್ಕಂಥ ಸೈನಿಕರ ಸೇವಾ ಮಾಡೋ ಸಲುವಾಗಿ, ನಿಮ್ಗೆಲ್ಲರಿಗೂ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥ ರೈತನ ಸೇವಾ ಮಾಡೋ ಸಲುವಾಗಿ ಭಗವಂತ ಜೀವಂತ ಇಟ್ಟ. ಆಯುಷ್ಯ ಬಹಳ ಕಡಿಮೆ ಅದ, ಅತಿಥಿಯಾಗಿ ಬಂದೀವಿ. ಪ್ರತಿಯೊಂದು ಕ್ಷಣವೂ ಸಹಿತ ಸಾರ್ಥಕ ಆಗಬೇಕು. ಹೇಳಿದ್ದಲ್ಲ ಸಿದ್ದಾರೂಢರ ಮಾತು, ಜಗಲಿ ಮ್ಯಾಗ ಇಲಿ ಹೋಗಿ ದೇವರಂತ ಪೂಜೆ ಮಾಡ್ಬೇಕಂದ್ರ ಇಲಿಗೆ ಏನ ಬೇಕು ಎಲ್ಲ ಮೃಷ್ಟಾನ ಕೊಟ್ಟ. 15 ದಿನ ಇಲಿ ಜಗಲಿ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ. ಸುಮ್ಮನೆ ಕುಂತಿತ್ತು. ಎದರ ಮನಿ ಬೆಕ್ಕ ಇಲಿ ಕಡೆ ಲಕ್ಷ್ಯ ಕೊಟ್ಟು ಬೆಕ್ಕ ಬಂದು ಇಲಿ ರುಂಡಕ್ಕೆ ಬಾಯಿ ಹಾಕಿತ್ತು. ಯಾರ ದೇವ್ರಿ? ಬೆಕ್ಕ ದೇವರಾಗಿತ್ತು. 15 ದಿನ ಬೆಕ್ಕಿಗೆ ಏನ್ ಬೇಕೆಲ್ಲ ಮೃಷ್ಟಾನ ಕೊಟ್ಟ. 16ನೇ ದಿವಸ ಬೆಳಗ್ಗೆ ಎದರ ಮನಿ ನಾಯಿ ಬಂದ ಬೆಕ್ಕಿನ ರುಂಡಕ್ಕೆ ಬಾಯಿ ಹಾಕಿತ್ತು. ಯಾರ ದೇವರಾಗಿದ್ರಿ? ನಾಯಿ ದೇವರಾಗಿತ್ತು. ನಾಯಿಗೆ ಏನ್ ಬೇಕು? ರೊಟ್ಟಿ ಎಲ್ಲ ಗಂಡ ಹೆಂಡತಿ ಕೊಡ್ಲಿಕ್ಕಂದ್ರು 15-16 ದಿನ ಕೊಟ್ರು. ಒಂದು ದಿನ ಹಂಗ ಕುಂತಿದ್ದ, ಹೆಂಡತಿ ರೊಟ್ಟಿ ಮಾಡಿ ನಾಯಿಗೆ ಹಾಕುವುದು ಒಂದಿಷ್ಟು ಲೇಟ್ ಆಗಿತ್ತು. ತಡ ಅದಕ್ಕಾಗಿ ನಾಯಿ ಇಳಿದ ಹೋಗಿ ಏನು ಮಾಡಿರ್ತದ, ರೊಟ್ಟಿ ಬುಟ್ಟಿ ಒಳಗ ರೊಟ್ಟಿಗೆ ಬಾಯಿ ಹಾಕೋದ್ರೊಳಗ ಹೆಂಡತಿ ಕೋಲು ತಗೊಂಡು ನಾಯಿನ ಹೊಡಿಲಿಕ್ಕೆ ಹೋಗ್ತಾನ. ಯಾರ ದೇವ್ರಿ? ಜೋರ್ ಹೇಳ್ರಿ, ನಿಮ್ದ ಕೇಳಿಸ್ಲಿಲ್ಲ ನಮಗ. ಹೆಂಡತಿ ದೇವರು ಜಗಲಿ ಮುಂದೆ ಕುರ್ಚಿ ಹಾಕಿದ, ಹೆಂಡತಿನ ಕುಣಿಸ್ದ, ಪಾದ ಪೂಜೆ ಮಾಡ್ದ, ಮಾಲಿ ಹಾಕಿದ, ಅಡಿಗೆ ತಾನ ಮಾಡ್ಲಿಕ್ಕಂತ, ಮನೆಯೊಳಗೆ ಎಲ್ಲಾ ಕೆಲಸ ಮಾಡ್ಲಿಕ್ಕಂತ. ಹೆಂಡತಂದ್ಲು ಮೊದಲು ಬ್ಯಾಡ್ರಿ ಬ್ಯಾಡ್ರಿ ಅಂದ್ಲು. ಆಮೇಲೆ ಅಂತ ಏನೋ ಸಿದ್ದಾರೂಢರು ಪುರಾಣ ಕೇಳಿ ಬಂದಾಗ ಎಷ್ಟು ದಿನ ನಡೀತದ ನಡೀಲಂದ್ರೆ 15-20 ದಿನ ಯುದ್ಧ ನಡೆದಿತ್ತು. ಯಾವುದೋ ಒಂದು ವ್ಯವಹಾರದ ಟೆನ್ಷನ್ ಒಳಗೆ ಹೊರಗೆ ಹೋಗಿದ್ದ, ವ್ಯವಹಾರ ಸರಿಯಾಗಿರ್ಲಿಲ್ಲ, ಅದ ಟೆನ್ಷನ್ ಒಳಗೆ ಮನೆಗೆ ಬಂದಿದ್ದ. ಕುರ್ಚಿ ಮ್ಯಾಗ ಕುಂತು ಜಗಲಿ ಬಂದು ಕೂತಿರ್ತಕ್ಕಂಥ ಹೆಂಡತಿ ಅಂತ, ಎಷ್ಟು ಲೇಟ್ ಆಗ್ಯದ, ನನಗೆ ಹಸಿವಾಗ್ಯದ, ಅಡಿಗೆ ಮಾಡ್ಕೊಳ್ಳಿ ಅಂತಂದಿದ್ರು ಹೆಂಡತಿ. ವ್ಯವಹಾರದ ಟೆನ್ಷನ್ ಒಳಗೆ ಹೆಂಡತಿ ದೇವರನ್ನೋದು ಮರ್ತಿದ್ದ. ಬಾಗಿಲು ಕಾಲಿಡೋದ್ರೊಳಗೆ ಅಂತಾನ, ಗಂಡಾಗಿನಿ ಹೆಂಡತಿ ನೀ ಆಗಿದೆ, ನನಗ ಅಡಿಗೆ ಮಾಡಂತೀ ಅಂತೇಳಿ ಮೂಲ್ಯಾಗ ಕಸ್ಬರಿಗೆ ಹೊಡಿಬೇಕಂತ ಮ್ಯಾಗ ಎತ್ತಾನ. ನೆನಪಾಗಿತ್ತು ಯಾರ ದೇವ್ರಿ? ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸ್ಯ ನೀನ ದೇವರ.
ಮಹಾತ್ಮರು ಬಹಳ ಸರಳವಾಗಿ ಸಹಜವಾಗಿ ಪರಿಶುದ್ಧತೆಯಿಂದ ನಮ್ಮೆಲ್ಲರನ್ನ ದೇವರು ಮಾಡಿದ್ದಾರೆ. ದೈವತ್ವದ ಪರಿಕಲ್ಪನೆಯನ್ನು ಪಡೆದಿರತಕ್ಕಂಥವು ನಾವೆಲ್ಲ ಯಾವ ದಾರಿ ಒಳಗೆ ಬದುಕಬೇಕಂದ್ರೆ ನಿಜವಾದ ಧರ್ಮದ ದಾರಿ ಒಳಗೆ ಬದುಕಬೇಕು ಅಂತ ಹೇಳ್ತಾರ. ದಾನ ಶ್ರೇಷ್ಠ. ಹುಬ್ಬಳ್ಳಿ ಸಿದ್ದಾರೂಢರ ಕಾಲಾವಧಿಯೊಳಗ ಮಹಾತ್ಮರಿಗೆ ಕೆಟ್ಟ ವಯಸ್ಸಿದ್ರು ಸಹಿತ ಆಶೀರ್ವಾದ ಮಾಡ್ಯಾರ. ಹುಬ್ಬಳ್ಳಿ ಸಿದ್ದಾರೂಢಪ್ಪರು ಹುಬ್ಬಳ್ಳಿಗೆ ಬಂದಾಗ ಭಕ್ತಿ ಸಾರು ಕಾಲಕ್ಕೆ ಕಾಡಬೇಕಂತೇಳಿ ಶಾರದಮ್ಮ ಅಂತ ಒಬ್ಬ ಹೆಣ್ಮಗಳು ಪಾಯಸದೊಳಗೆ ವಿಷ ಹಾಕಿ ಕೊಟ್ಟು ಕಳಿಸ್ತಾರ. ಸಿದ್ದಾರೂಢಪ್ಪರು 4 ಗಂಟೆ ಕೈಲಾಸ ಮಂಟಪ ಎದುರಿ ಕುಂತಿರ್ತಾರ. ತಾಯಿ ಶಾರದಮ್ಮ ಬರ್ತಾಳ. ಯಾವುದಕ್ಕಾಗಿ ಅಂದ್ರ 4 ಬಂಗಾರದ ಬಳಿ 2 ಎಕರೆ ಜಮೀನಿಕ್ಕಾಗಿ ಬಂದಿರ್ತಾರ. ತಾಯಿ ಒಂದು ಸಿದ್ದಾರೂಢ ಎದುರಿಗೆ ನಿಂತು ಪಾಯಸ ಕುಡಿಯಪ್ಪ ಅಂತಂದಾಗ ಸಿದ್ದಾರೂಢ ಅಂತಾರ, ತಾಯಿ ನನಗೆ ಊಟ ಆಗ್ಯದ ಬ್ಯಾಡ ಅಂತಂದಾಗ ತಾಯಿ ಅಂತಾಳ, ತಾಯಿ ರೂಪದೊಳಗೆ ತಂದಿನಪ್ಪ, ಪ್ರಸಾದ್ ತಂದಿನಿ, ಸ್ವೀಕಾರ ಮಾಡ್ಬೇಕಂದಾಗ ಸಿದ್ದಾರೂಢ ಕುಡಿತಾರ. ತಾಯಿ ಖುಷಿಯಿಂದ ಮನೆಗೆ ಹೋಗ್ತಾಳ. ಮರುದಿವ್ಸ ಬೆಳಗಿನ ಜಾವ ಬಂದ ನೋಡಿದ್ರೆ ಸಿದ್ದಾರೂಢಪ್ಪ ಸತ್ತಿರ್ಲಿಲ್ಲ. ಕೈಲಾಸ ಮಂಟಪದ ಆರಾಮ ಕುಂತಿದ್ರು. ತಾಯಿ ಅಂತಾರ ಶಾರದಮ್ಮ, ಕಿರಾಣಿ ಅಂಗಡಿಗೆ ಹೋಗಿ ಮಾಲಕ್ಗೆ ಹೇಳ್ತಾಳ, ನೀನಿಗೆ ಪಟ್ಟಿಯಲ್ಲಪ್ಪ ವಿಷ, ಅದು ಸರಿ ಇರಲಿಲ್ಲ, ನಮ್ಮ ಮನೆಯೊಳಗೆ ಇಲ್ಲಿನ ಸತ್ತಿಲ್ಲ, ಇನ್ನೊಂದಿಷ್ಟು ಕಾರ್ಕೋಟಕ ವಿಷ ಕೊಡ ಅಂತೇಳಿ ತಂದು ಪಾಯಸದೊಳಗೆ ಹಾಕೊಂಡು ಮತ್ತೆ ಸಿದ್ದಾರೂಢಪ್ಪ ಸಿದ್ದಾರೂಢ ತಾಯಿ ನೋಡಿದ ತಕ್ಷಣ ಬಾ ತಾಯಿ ಅಂತಾರ, ಯಪ್ಪ ಮತ್ತ ಪಾಯಸ ನೀನು ಕುಡಿರಿ ಅಂತಂದಾಗ ಸಿದ್ದಾರೂಢಪ್ಪ ಅವ್ರು ಹೇಳ್ತಾರ, ತಾಯಿ ನಿನ್ನೆ ಪಾಯಸದೊಳಗೆ ಏನು ವಿಷ ಹಾಕಿ ಕೊಟ್ಟಿಯಲ್ಲ, ರಾತ್ರಿ ಎಲ್ಲ ಮೈ ಉರಿದವೆ, ಒಂದಿಷ್ಟು ಕಡಿಮೆ ಹಾಕಿಕೊಡುವುದು. ಅವಾಗ ತಾಯಿ ಅಂತಾರ, ಸಿದ್ದಾರೂಢಪ್ಪಗೆ ನಾವು ವಿಷ ಹಾಕಿದ್ ಗೊತ್ತಾಗ್ಯದ, ಅವ್ರ ಭಕ್ತರಿಗೆ ಗೊತ್ತಾಗ್ತದ, ನನಗೆ ಕೊಂದು ಬಿಡ್ತಾರ ಅಂತಂದಾಗ ಸಿದ್ದಾರೂಢಪ್ಪ ಅಂತಾರ, ತಾಯಿ ನನ್ನ ಭಕ್ತರಿಗೆ ಹೇಳಂಗಿಲ್ಲ, ನೀವು ವಿಷ ಹಾಕಿ 3 ಲೋಕದ ಒಡೆಯ ರೂಢಿಯೊಳಗ ಆರೂಢರಾಗಿರ್ತಕ್ಕಂಥ ಸಿದ್ದಾರೂಢ ಕೊಲ್ಲಬೇಕಂತ ವಿಷ ಹಾಕಿದಿ. ಆದ್ರೆ ಸಿದ್ದಾರೂಢ ನೀ ಹಾಕಿದ ವಿಷ ಹಾಕಿದ್ರು ಸಹಿತ ಸಾಯಿಲ್ಲಲ್ಲ, ನೀವು ವಿಷ ಹಾಕಿ ಕೊಲ್ಲಬೇಕು ಅನ್ನೋ ಧರ್ಮ ನಿನ್ನಂತಿಗೆ ಐತಿ. ಆದ್ರೆ ಕೊಲ್ಲಬೇಕಂತ ಬಂದಿಲ್ಲ, ನಿನ್ನ ಕಾಪಾಡಿ ಆಶೀರ್ವಾದ ಮಾಡೋ ಧರ್ಮ ನಂದೈತಿ. ನಿನ್ನ ಮಣಿತನ ಉದಾಹರಣೆ ಹೋಗ್ತಾಯಿ. ವಿಷ ಹಾಕಿದವರಿಗೂ ಸಹಿತ ಧರ್ಮದಿಂದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾವು ಮ್ಯಾಕ್ ಕುಂತ ಪುರಾಣ ಹೇಳಕತ್ತೀವಲ್ಲ, ನಾವು ದೊಡ್ಡವರಲ್ಲ. ಅತನಿ ಶಿವಯೋಗಿಗಳ ಬದುಕಿನೊಳಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಸೊಲ್ಲಾಪುರದಿಂದ ಒಂದು ಮನೆತನ ಬಂದಿತ್ತು. ಹೆಣ್ಮಗಳು 8 ವರ್ಷದಿಂದ ಮಕ್ಕಳು ಇರಲಿಲ್ಲ. ಅತನಿ ಶಿವಗಳ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರ, ಯಪ್ಪ ನನಗೆ ಮಕ್ಕಳಿಲ್ಲ, ಮಕ್ಕಳಾಗುವಂಗ ಆಶೀರ್ವಾದ ಮಾಡುವಂತಂದಾಗ ಅತನಿ ಶಿವಗಳ ತಾಯಿ ಮುಖ ನೋಡ್ತಾರ. ಮುಖ ನೋಡಿ ಶಿವಗಳು ಹೇಳ್ತಾರ, ತಾಯಿ ಜನ್ಮ ಜನ್ಮದ ಕರ್ಮದ ಗಂಟು ಉಡಿಯೊಳಗೆ ಹಾಕೊಂಡು ಬಂದಿ, ನಿನಗೆ ಮಕ್ಕಳಾಗೋ ಹೋಗಿಲ್ಲ, ಹೋಗ್ತಾಯಿ ಅಂದ್ರು. ಅವಾಗ ತಾಯಿ ಕಣ್ಣೀರ್ ಹಾಕೊಂತ ಹೋಗ್ತಾ ಇದ್ರು. ಮಠದ ಹೊರಗೆ ಮಲ್ಲಪ್ಪ ಅಂತ ಕಸ ಹೊಡಿತಾ ಇದ್ದ, ಅಂಗಳ ಕಸ. ಯಾಕೆ ತಾಯಿ ಕಣ್ಣೀರ್ ಹಾಕೊಂತ ಹೊಟ್ಟಿ ಅಂದಾಗ ಆ ಮಲ್ಲಪ್ಪ ಕೇಳಿದ ತಕ್ಷಣ ಹೆಣ್ಮಗಳು ಹೇಳ್ತಾಳ, ಮಕ್ಕಳಾಗ್ತಾವ, ಆಶೀರ್ವಾದ ಮಾಡ್ತಾರಂತ ಬಂದಿದ್ದಪ್ಪ, ಮಕ್ಕಳಾಗೋದಿಲ್ಲ ಅಂದಾರ. ಅವಾಗ ಶಿವಯೋಗಿಗಳ ಮಠದೊಳಗ 18 ವರ್ಷದಿಂದ ಕಸ ಹೊಡಿ ಸೇವಾ ಮಾಡ್ತಕ್ಕಂಥ ಮಲ್ಲಪ್ಪ ಅಂತಾನ ತಾಯಿ ಭೂಮಿ ತಲೆ ಮ್ಯಾಗ ಸೂರ್ಯ ಚಂದ್ರ ಇರೋ ಮಠ ಅಗ್ನಿ ಶಿವಗಳ ಮಠಕ್ಕೆ ಬಂದು ಯಾರು ಹಂಗ ಹೋಗಿಲ್ಲ, ಕಣ್ಣೀರ್ ಹಾಕಂಗಿಲ್ಲ. ವರ್ಷ ತುಂಬದ ಗಂಡನವನ್ನು ತಗೊಂಡು ಬರ್ತೀವಿ ಹೋಗ್ತಾಯಿ. ಅವಾಗ ಹೆಣ್ಮಗಳ ಒಳಗಿರ್ತಕ್ಕಂಥ ಶಿವಗಳು ಮಕ್ಕಳಾಗುದಿಲ್ಲ ಅಂತ ಹೇಳ್ಯಾರ, ಮಠದ ಕಸ ಹೊಡ ಮಕ್ಕಳಾಗ್ತಾವ ಅಂತ ಹೇಳಕತ್ತಾನ. ಇದೇ ವಿಪರ್ಯಾಸ ಅಂತ ಹೋಗ್ತಾಳ. ಅದ್ರ ಕರ್ಮ ಧರ್ಮ ಸಂಯೋಗ ವರ್ಷ ತುಂಬದ್ರೊಳಗೆ ತಾಯಿ ಗಂಡನವನ್ನು ತಗೊಂಡು ಬರ್ತಾಳ. ಅಗ್ನಿ ಶಿವಗಳ ಆಶೀರ್ವಾದ ಪಡೆಯಕ್ಕಲ್ಲ, ಅಗ್ನಿ ಶಿವಗಳು ಮಕ್ಕಳಾಗೋಲ್ಲ ಅಂತ ಹೇಳ್ಯಾರಲ್ಲ. ನನ್ನ ಗಂಡ ಮಗ ಹುಟ್ಟ್ಯಾದ ಅಂತ ಹೇಳಿ ಅಗ್ನಿ ಶಿವಗಳ ಅಹಂಕಾರದಿಂದ ತೋರಿಸ್ಲಿಕ್ಕೆ ಬರ್ತಾಳ ತಾಯಿ. ಅವ್ರ ಎದುರಿಗೆ ಬಂದು ಹಿಡಿತಾಳ, ಯಪ್ಪ ನಿಮ್ ಮಕ್ಕಳಾಗೋದಿಲ್ಲ ಅಂತ ಹೇಳಿ ನನ್ನ ಗಂಡ ಮಗ ಹುಟ್ಟ್ಯಾದ ನೋಡ್ರಿ ಅಂತಂದ್ರು. ಅವಾಗ ಅಗ್ನಿ ಶಿವಗಳಂತಾರ, ತಾಯಿ ನಿನಗೆ ಜನ್ಮ ಜನ್ಮದ ಕರ್ಮದ ಗಂಟ ಐತೆ ಅಂತ ಹೇಳಿನಿ, ಆದ್ರೆ ಯಾವನೋ ಪುಣ್ಯಾತ್ಮ ತಾ ಪುಣ್ಯದ ಮಾಡಿದ ಪುಣ್ಯದ ಗಂಟ ನೀನು ಉಡಿಯೊಳಗೆ ಹಾಕ್ಯಾನ, ಅದಕ್ಕೆ ಮಕ್ಕಳಾಗ್ಯಾವ. ಆ ಪುಣ್ಯದ ಗಂಟ ಹಾಕಿ ನಾವು ಯಾರನ್ನ ತೋರಿಸ್ತಾಳೆ ಎಲ್ಲರೂ. ಅವಾಗ ಕರ್ಕೊಂಡು ಬಂದು ಎಲ್ಲ ನೋಡ್ರಿ ಮಲ್ಲಪ್ಪ ಅಂದಾಗ, ಯಾಕ ತಾಯಿಗೆ ಆಶೀರ್ವಾದ ಮಾಡಿ ಅಂತಂದಾಗ ಆ ಮಲ್ಲಪ್ಪ ಹೇಳ್ತಾನ, ಯಪ್ಪ ಹಂಗಲ್ರಿ, ನನ್ನ ಮನೆತನಕ್ಕೆ ಆಶೀರ್ವಾದ ಮಾಡಿರಿ, ಪುಣ್ಯದ ಗಂಟು ನಾನು ಉಳಿಯೊಳಗೆ ಹಾಕಿ, ನಾ ಯಾಕ ತಾಯಿ ಉಳಿಯಾಗ ಹಾಕಿನಿ ಅಂದ್ರ ಅಗ್ನಿ ಶಿವಗಳ ಮಠಕ್ಕೆ ಸೂರ್ಯ ಚಂದ್ರ ಇರೋ ಮಠ
ಯಾವ ತಾಯಿನೂ ಕಣಿ ಹಾಕೊಂಡು ಹೋಗ್ಬಾರ್ದಪ್ಪ, ನಿಮ್ಮ ಪಾದಾಮುಟ್ಟಿ ಆಶೀರ್ವಾದ ಮಾಡಿ ಅದು ಗಂಡ ಮಗ ಹುಟ್ಟ್ಯಾರ ನೋಡ್ರಿ. ಒಳಗೆ ಬನ್ನಿ ಒಳಗೆ ಬನ್ನಿ. ಎಲ್ಲಿ